ನಮಸ್ಕಾರ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುರುಗಳೇ, ಮಂತ್ರಕ್ಕೆ ಮಾವಿನಕಾಯಿನೇ ಉದುರಲ್ಲ, ಅಂತರದರಲ್ಲಿ ಮಂತ್ರ ಹೇಳ್ಕೊಂಡಿದ್ದ ತಕ್ಷಣ ದುಡ್ಡು ಹೆಂಗೆ ಬರುತ್ತೆ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಕಾಡುತ್ತೆ ಅಲ್ವಾ? ಅಫ್ಕೋರ್ಸ್ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ಇದು ಕಂಪಲ್ಸರಿ. ಈಗ ಮತ್ತೆ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ, ವರಮಹಾಲಕ್ಷ್ಮಿ ವ್ರತ ಮನೆಯಲ್ಲಿ ಆಚರಣೆ ಮಾಡ್ತೀವಿ. ತಟ್ಟೆ ಲಕ್ಷ್ಮಿನ ಅಲಂಕಾರ ಮಾಡಿ ಕಳಸ ಎಲ್ಲ ಇಟ್ಟು ತಟ್ಟೆ ತುಂಬ ದುಡ್ಡಿಟ್ಟು ಲಕ್ಷ್ಮಿನ ಆಹ್ವಾನ ಮಾಡ್ತಾರೆ ಮಂತ್ರದ ಮುಖಾಂತರ. ಯಾಕೆ ಮಾಡ್ತೀರಾ ಹಾಗಾದರೆ? ಇನ್ನು ಎರಡನೇದು, ದೀಪಾವಳಿ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆ ಮಾಡ್ತಾರೆ ತಟ್ಟೆ ತುಂಬ ದುಡ್ಡಿಟ್ಬಿಟ್ಟು. ಯಾಕೆ ಮಾಡ್ತೀರಾ ಹಾಗಾದರೆ? ಮಂತ್ರ ವರ್ಕ್ ಆಗಲ್ಲ ತಾನೇ? ಮಂತ್ರ ವರ್ಕ್ ಆಗಲ್ಲ ಅಂದಮೇಲೆ ಇದು ವರಮಹಾಲಕ್ಷ್ಮಿ ಹಬ್ಬ ಏನಕ್ಕೆ ಮಾಡೋದು ಹಾಗಾದರೆ? ತಟ್ಟೆ ತುಂಬ ದುಡ್ಡಿಟ್ಟು ಲಕ್ಷ್ಮೀ ಪೂಜೆ ಮಂತ್ರಗಳು ಇವೆಲ್ಲ ಮತ್ತೆ ಏನಕ್ಕೆ ಕೇಳ್ಕೊಳೋದು? ದೀಪಾವಳಿ ಅಮಾವಾಸ್ಯೆ ದಿನ ಅಂಗಡಿಗಳಲ್ಲಿ, ಶಾಪುಗಳಲ್ಲಿ, ವ್ಯಾಪಾರ ಮಾಡೋ ಸ್ಥಳದಲ್ಲಿ, ಮನೆಗಳಲ್ಲಿ ಲಕ್ಷ್ಮೀ ಪೂಜೆ ವಿಜೃಂಭಣೆಯಿಂದ ಮಾಡ್ತೀವಿ. ಯಾಕೆ? ತಟ್ಟೆ ತುಂಬ ದುಡ್ಡಿಟ್ಟು. ಅದಕ್ಕೋಸ್ಕರ ಮಂತ್ರ ಏನು ಅಂತಂದರೆ, ಇಲ್ಲಿ ಮಂತ್ರ ಹೇಳ್ತಾ ಹೇಳ್ತಾ ಹೋದಷ್ಟು ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರೇಜ್ ಆಗಿಬಿಟ್ಟು ನಾವು ಮಾಡುವ ಕೆಲಸದಿಂದ, ಯಾವುದೇ ಕೆಲಸ ಆಗ್ಬೋದು, ಉದ್ಯೋಗದಿಂದ, ಯಾವುದೇ ವ್ಯಾಪಾರ ಇರ್ಬೋದು, ಬಿಸ್ನೆಸ್, ವ್ಯಾಪಾರ, ಕೃಷಿ ಇರ್ಬೋದು, ಅದರಿಂದ ನಮಗೆ ಖಂಡಿತವಾಗ್ಲೂ ಲಕ್ಷ್ಮಿ ಪ್ರಾಪ್ತಿ ಆಗೇ ಆಗುತ್ತೆ. ವರ್ಲ್ಡ್ ಪವರ್ಫುಲ್ ಮನಿ ಮಂತ್ರ ಯಾವುದಪ್ಪ ಅಂತಂದರೆ ಓಂ ನಮೋ ಧನದಾಹೇ ಸ್ವಾಹ. ಓಂ ನಮೋ ಧನದಾಹೇ ಸ್ವಾಹ. ಈ ಮಂತ್ರನ ಅನ್ಲಿಮಿಟೆಡ್ಡು ಪಠಣೆ ಮಾಡಿ. ಜೊತೆಗೆ ಇವಾಗ ನವರಾತ್ರಿ ಇರೋದ್ರಿಂದ ಕಾಸ್ಮಿಕ್ ಎನರ್ಜಿ ತುಂಬ ಹೈ ಇರುತ್ತೆ. ಯಥೇಚ್ಛವಾಗಿ ಓಂ ರೀಂ ಧೂಮ್ ದುರ್ಗಾಯ ನಮಃ, ಓಂ ರೀಂ ಧೂಮ್ ದುರ್ಗಾಯ ನಮಃ ಅಂತ ಅನ್ಲಿಮಿಟೆಡ್ ಮಂತ್ರ ಪಠಣೆ ಮಾಡಿ. ಇದಕ್ಕೇನು ಟೈಮಿಂಗ್ಸ್ ಇಲ್ಲ. ಯಾವುದೇ ರೀತಿ ಸ್ನಾನ ಇನ್ನೊಂದು ಮತ್ತೊಂದು ಮಾಡಬೇಕು ಅದು ಏನಿಲ್ಲ. ದಂತ ಶುದ್ಧಿಯಾಗಿರಬೇಕು. ಬಾಯಿ ಮೌತ್ ವಾಶ್ ಮಾಡಿಬಿಟ್ಟು ಅನ್ಲಿಮಿಟೆಡ್ಡು ಮಾಡ್ತಾ ಬನ್ನಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.